ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಯಚೂರಿನಲ್ಲಿ ನಿರಂತರ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ಹತ್ತಿ, ಭತ್ತ, ತೊಗರಿ ಇವೆಲ್ಲವೂ ಕೂಡ ನೀರು ಪಾಲಾಗಿದೆ. ಇದರಿಂದಾಗಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಹತ್ತಿ ಬೆಳೆದ ರೈತರ ಗೋಳು ಮಾತ್ರ ಯಾರು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ. ಕಾಯಿ ಬಿಟ್ಟು ಹತ್ತಿ ಒಡೆಯುವಂಥ ಸಂದರ್ಭದಲ್ಲಿ ಭಾರಿ ಮಳೆ ಬಂದಿದೆ. ಹಾಗಾಗಿ ಮಳೆಯಿಂದಾಗಿ ನೆಂದು ಹೋಗಿವೆ, ಗಿಡಗಳಲ್ಲೇ ಹಾಳಾಗ್ತಾ ಇದೆ. ಹತ್ತಿ ಗಿಡಗಳ ಸಮೇತ ಕೊಳೆತು ಹೋಗ್ತಾ ಇದೆ ಹತ್ತಿ. ಅದನ್ನು ನೋಡಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿಂಧನೂರು, ಮಾನ್ವಿ, ರಾಯಚೂರು, ಸಿರವಾರ, ದೇವದುರ್ಗ, ರಾಯಚೂರು ತಾಲೂಕಿನ ಕುಕನೂರು ಗ್ರಾಮದಲ್ಲಿ ಈ ಥರ ಹತ್ತಿ ಬೆಳೆ ಹಾನಿಯಿಂದಾಗಿ ರೈತರು ಕಂಗೆಟ್ಟಿದ್ದಾರೆ. ನಾವು ಪ್ರತಿನಿಧಿ ಭೀಮೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ರಾಯಚೂರಿನಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಭತ್ತ, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹತ್ತಿ ಬೆಳೆದಂಥ ರೈತರು ಈ ಬಾರಿ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ನಾನು ರಾಯಚೂರು ತಾಲೂಕಿನ ಕುಕ್ನೂರು ಗ್ರಾಮದ ವ್ಯಾಪ್ತಿಯಲ್ಲಿದ್ದೀನಿ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ರೈತರೇ ನಿಂತಿದ್ದಾರೆ. ಅವರು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಯಾವ ರೀತಿ ಹತ್ತಿ ಹಾಳಾಗಿದೆ ಅದರ ಹತ್ತಿ ಕಾಯಿಗಳನ್ನು ಹಿಡಿದುಕೊಂಡು ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಹೊಲಗಳು ಹಾಳಾಗಿ ಹೋಗಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ರೈತರೇನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಂದ್ರೆ ಕಾಯಿಗಳನ್ನ ಹಿಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಹಾಳಾಗಿ ಹೋಗಿರುವಂತಹ ಕಾಯಿಗಳು. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಹತ್ತಿ ಕಾಯಿ ಒಡೆದು ಹತ್ತಿ ಆಗುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಈ ಸಾರಿ ಬೆಳೆ ಕೈ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ತಾವು ನೋಡ್ಬೋದು ಯಾವ ರೀತಿ ಹತ್ತಿ ಗಿಡ ಇದೆ ಅನ್ನುವಂಥದ್ದು. ಅಂದ್ರೆ ಭರ್ಜರಿಯಾಗಿ ಮೊದಲ ಹಂತದಲ್ಲಿ ಬೆಳೆ ಬಂದಿತ್ತು. ಆದ್ರೆ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹತ್ತಿ ಗಿಡ ಕೂಡ ಎಲ್ಲೊಂದ್ ಕಡೆ ಕೊಳೆಯುವಂತಹ ಸ್ಥಿತಿ ತಲುಪಿರುವಂಥದ್ದು. ಕಾಯಿಗಳೇನಿದಾವೆ ಅವುಗಳನ್ನು ಕೂಡ ತಾವು ನೋಡ್ಬೋದು. ಇಳುವರಿ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ. ಜೊತೆಗೆ ಹತ್ತಿ ಕಾಯಿ ಏನಿದಾವೆ ಒಡೆದು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇರುವಂಥದ್ದು, ಕಪ್ಪು ಬಣ್ಣಕ್ಕೆ ತಿರುಗಿದಾವೆ ಅನ್ನುವಂಥದ್ದು ಮತ್ತೊಂದು ಬದಿಯಲ್ಲಿ ತಾವು ನೋಡ್ಬೋದು. ಇಡೀ ಹೊಲದುದ್ದಕ್ಕೂ ಕೂಡ ನೀರು ತುಂಬಿಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ನಾವು ದೃಶ್ಯದಲ್ಲೇ ರೈತರೇನು ಕೈಲಿ ಹಿಡಿದಿದ್ದಾರೆ ನೋಡ್ಬೋದು. ಪ್ರತಿಯೊಂದು ಏನು ಯಾವ ರೀತಿ ಹತ್ತಿ ಕಾಯಿ ಒಡೆದು ಹಾಳಾಗಿದೆ ಅನ್ನುವಂಥದ್ದು ಕೂಡ ತಾವು ನೋಡ್ಬೋದು. ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಈ ರೀತಿಯ ಹತ್ತಿಯನ್ನು ತೆಗೆದುಕೊಂಡು ಹೋದ್ರೆ ಮಾರುಕಟ್ಟೆಯಲ್ಲಿ ಯಾರು ಕೂಡ ಮಾತನಾಡಿಸೋದಿಲ್ಲ ಅನ್ನುವಂಥದ್ದು. ಸರಿ, ಈಗ ಏನು ವೈಮಾನಿಕ ಸಮೀಕ್ಷೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಪ್ರವಾಹ ಈ ಭಾಗದಲ್ಲಿ ಉಂಟಾಗಿದೆ. ಹೀಗಾಗಿ ವೈಮಾನಿಕ ಸಮೀಕ್ಷೆಯನ್ನ ಸಿಎಂ ಮಾಡಿದ್ದಾರೆ. ಆ ಬಗ್ಗೆ ಏನು ಹೇಳ್ತೀರಿ? ಮೊದಲ ಪ್ರತಿಕ್ರಿಯೆ ನಿಮ್ದು. ವೈಮಾನಿಕ ಸಮೀಕ್ಷೆ ಮಾಡಿದರೆ ಮೇಲೆ ಹೋಗ್ತಾರ, ನದಿ ಎಲ್ಲೇನು ರೋಡು ಗಿಡ ಕಾಣಿಸ್ತಾವ. ಆಗಲೇ ಖುದ್ದಾಗಿ ಎಲ್ಲಿ ಯಾವ ಜಿಲ್ಲೆಯೇ ಆಗಲಿ ಹೋಗಿ ಕಾರಿನ ಮೇಲೆ ಹೋಗಿ ಸಮೀಕ್ಷೆ ಮಾಡಬೇಕು. ರೈತರ ಕಷ್ಟಗಳು ಏನಂಥದ್ದು ಅಲ್ಲಿ ಆಲಿಸಬೇಕು. ತಾನು ಓದ್ತೀನಿ ಪೊಲೀಸರು ಆ ಕಡೆ ದಬ್ಬದ್ರು ರೈತರಂದರೆ ರೈತರು ತಮಗೇನು ಕಷ್ಟ ಐತೆ ಅದೆಲ್ಲ ಹೇಳ್ಕೊಂತಾರೆ. ಗೊಬ್ಬರದು ಯೂರಿಯಾಕ್ಕೆ ಎಷ್ಟು ತ್ರಾಸು ಬಿದ್ದಾರ. ಇವತ್ತಿನ ದಿನ ಎಣ್ಣೆ ಎಷ್ಟೈತೆ. ಇವಾಗ ಮಾರ್ಕೆಟ್ನಲ್ಲಿ MSP ರೇಟ್ ಅಂತ ಪೇಪರ್ನಾಗ ನೋಡ್ಬೇಕಷ್ಟೇ. ಅಲ್ಲಿ ಖರೀದಿ ಮಾಡೋರಿಲ್ಲ. 6,000ರಿಂದ 7,000 ಮಾರ್ಕೆಟ್ನಲ್ಲಿ ಹತ್ತಿ ಮಾರಾಟ ಆಗ್ತದೆ. ಆದರೆ ಇವತ್ತಿನ ದಿನ ಯಾವುದೇ ಬೆಳೆ ಬಂದಿರಲಿ MSP ರೇಟ್ ಏನು ನಿಗದಿಪಡಿಸ್ಯಾರ ಆ ರೇಟಿಗೆ ಸರ್ಕಾರ ಖರೀದಿ ಮಾಡಬೇಕು. ರೈತರಿಗೆ ಎಲ್ಲ ಜಿಲ್ಲೆಯಲ್ಲಿ ನಷ್ಟ ಆಗ್ಯದ. ಅವರಿಗೆ ಪರಿಹಾರ ಒಂದು ಎಕರೆಗೆ 20,000ರಿಂದ 25,000 ನಷ್ಟ ಪರಿಹಾರ ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ. ಇನ್ನೊಂದು ಏನಂದರೆ, ನಾನು ಗೃಹಲಕ್ಷ್ಮಿ ಹಾಕಿನಿ, ಹೆಣ್ಮಕ್ಳಿಗೆ ಇದು ಮಾಡೀನಿ ಅಂತ ಹೇಳ್ಕೊಂಬೋದು ಬೇಡ. ಅದು ಹಾಕಿದ್ದು ಒಳ್ಳೆಯದೇ. ಆದರೆ ಇವಾಗ ರೈತ ಅವನು ಬೀದಿ ಪಾಲಾಗ್ಯಾನ. ಅವನು ಕೊಟ್ಟಿಲ್ಲ ಪರಿಹಾರ ಮತ್ತು MSP ರೇಟ್ ಕೊಟ್ಟಿಲ್ಲ ಅಂದರೆ ಅವನು ಆತ್ಮಹತ್ಯೆ ಮಾಡ್ಕೊಂಬ ಪರಿಸ್ಥಿತಿ ಆಗ್ತದ. ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಮತ್ತು ಸಿದ್ದರಾಮಯ್ಯ ಕೆಟ್ಟ ಹೆಸರು ಬರ್ತದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಇಲ್ಲಂತಂದರೆ ನಾವು ವಿಧಾನಸೌಧ ರೈತರೆಲ್ಲ ಬಂದು ಮುತ್ತಿಗೆ ಹಾಕ್ತೀವಂತ ಒಂದು ಮಾತನ್ನು ಕೂಡ ಎಚ್ಚರ ಕೊಡ್ತೀವಿ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.